ನಮಸ್ಕಾರ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತೀಯ ವಾಯುಸೇನೆಯ ಒಂದು ಅತಿ ದೊಡ್ಡ ನಿರ್ಧಾರದ ಬಗ್ಗೆ ಮಾತನಾಡಲಿದ್ದೇವೆ. ರಷ್ಯಾದ ಅತ್ಯಂತ ಶಕ್ತಿಶಾಲಿ Tu-160 ಬಾಂಬರ್ ವಿಮಾನವನ್ನು ಭಾರತ ಯಾಕೆ ರಿಜೆಕ್ಟ್ ಮಾಡಿತ್ತು ಮತ್ತು ಅಮೆರಿಕದ ಅತ್ಯಂತ ಅಪಾಯಕಾರಿ B-1 ಲಾನ್ಸರ್ ಬಾಂಬರ್ ಕಡೆಗೆ ಭಾರತ ಯಾಕೆ ಒಲವು ತೋರ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಕೆಲವು ತಿಂಗಳ ಹಿಂದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾಗ ರಷ್ಯಾದ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರವಾದ Tu-160 ಬಾಂಬರ್ ಅನ್ನ ಭಾರತಕ್ಕೆ ಆಫರ್ ಮಾಡಿದ್ರು. ಹಾಗೂ ಇದನ್ನ ನಂಬಿ ಗೆಳೆಯರೆ, ಇದು ಎಂತಹ ಅಪಾಯಕಾರಿ ವಿಮಾನ ಅಂದ್ರೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಕೂಡ ಇದನ್ನ ನೋಡಿ ಹೆದರುತ್ತಾವೆ. ಯಾಕಂದ್ರೆ ಇದು ಸೂಪರ್ಸಾನಿಕ್ ವೇಗದಲ್ಲಿ ಹಾರಿ ಪ್ರಪಂಚದ ಯಾವುದೇ ಮೂಲೆಗಾದ್ರೂ ಪರಮಾಣು ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಈಗಾಗಲೇ ನಾನು ಇದರ ಬಗ್ಗೆ ಈ ಹಿಂದೆ ನಿಮಗೆ ಡಿಟೇಲ್ ಆಗಿ ಹೇಳಿದ್ದೆ. ಹಾಗೂ ಅದನ್ನು ಕೇಳಿದ ಮೇಲೆ ನಿಮ್ಮಲ್ಲಿ ಹಲವರು ಕೂಡ ನಾವು ಖಂಡಿತ ಇದನ್ನು ಖರೀದಿಸಬೇಕು, 4 ರಿಂದ 6 ವಿಮಾನಗಳನ್ನು ಖರೀದಿಸಿದ್ರು ನಮ್ಮ ಮುಂದಿನ 20-25 ವರ್ಷಗಳ ಭದ್ರತೆ ಸೆಟ್ ಆಗ್ತದೆ ಅಂತ ಹೇಳಿದ್ರಿ. ಹಾಗೂ ಅದು ಸರಿಯಾದ ಮಾತೇ ಆಗಿತ್ತು. ಆದರೆ ಇಲ್ಲಿ ನೀವು ಕೂಡ ಭಾರತ Tu-160 ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೊಂದು ಬೇಸರದ ಸುದ್ದಿ ಇದೆ ಗೆಳೆಯರೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ವರದಿಯ ಪ್ರಕಾರ ಭಾರತೀಯ ವಾಯುಸೇನೆಯು ರಷ್ಯಾದ Tu-160 ಅದರಲ್ಲೂ M ವರ್ಷನ್ ಆಫರ್ ಅನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಂದ್ರೆ ನಾವು ರಷ್ಯಾದ ಈ ಬಾಂಬರ್ ವಿಮಾನವನ್ನ ಖರೀದಿಸುತ್ತಿಲ್ಲ ಅಂತ IF ಸ್ಪಷ್ಟಪಡಿಸಿದೆ. ಆದ್ರೆ ಗೆಳೆಯರೆ, ಇಲ್ಲಿ ನೀವು ನಿರಾಸೆಗೊಳ್ಳುವ ಅಗತ್ಯವಿಲ್ಲ. ಯಾಕಂದ್ರೆ ಇದರ ಜೊತೆಗೆ ಮತ್ತೊಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಅದು ಏನಂದ್ರೆ ಭಾರತವು ಅಮೆರಿಕಾದ B-1 ಲಾನ್ಸರ್ ಬಾಂಬರ್ ಅನ್ನ ಆಯ್ಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಹಾಗೂ ಇದ್ರ ಬಗ್ಗೆ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳೋದೇನಂದ್ರೆ ಇದು ರಷ್ಯಾದ ವಿಮಾನಕ್ಕಿಂತಲೂ ತುಂಬಾ ಅಪಾಯಕಾರಿಯಾಗಿದೆ. ಅಮೆರಿಕದ ವಾಯುಸೇನೆಯಲ್ಲಿ ಇದಕ್ಕೆ ದ ಬೋನ್ ಅಂದ್ರೆ ಮೂಳೆ ಎಂಬ ಅಡ್ಡ ಹೆಸರಿದೆ. ಯಾಕಂದ್ರೆ ಇದು ಆಕಾಶದಲ್ಲಿ ಹಾರಾಟ ನಡೆಸಿ ಶತ್ರು ದೇಶದ ಮೇಲಿಂದ ಹಾದು ಹೋದ್ರೆ ಸಾಕು, ಆ ದೇಶದ ವಾಯುಸೇನೆಯ ಬೆನ್ನು ಮೂಳೆಯೇ ನಡುಗಿ ಹೋಗ್ತದೆ. ಗೆಳೆಯರೆ, ಇದು Tu-160ಗಿಂತ ಹೆಚ್ಚು ವೇಗವಾಗಿ ಅಷ್ಟೇ ಅಲ್ಲದೆ ಭೂಮಿಯ ಮೇಲಿನ ಬೇರೆ ಯಾವುದೇ ಬಾಂಬರ್ ವಿಮಾನಕ್ಕಿಂತ ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ. ಹೌದು, ಇದು ರಷ್ಯಾದ ಬಾಂಬರ್ಗಿಂತ ನಮಗೆ ಸ್ವಲ್ಪ ದುಬಾರಿ ಆಗಬಹುದು. ಆದರೆ ನೆನಪಿರ್ಲಿ, B-2 ಸ್ಟೆಲ್ತ್ ಬಾಂಬರ್ ನಂತರ ಪ್ರಪಂಚದಲ್ಲಿ ಯಾವುದಾದ್ರೂ ಅತ್ಯುತ್ತಮ ಬಾಂಬರ್ ಇದ್ರೆ ಅದು B-1 ಲಾನ್ಸರ್ ಮಾತ್ರ. ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿರಬಹುದು, ಭಾರತ Tu-160 ರಿಜೆಕ್ಟ್ ಮಾಡಿ B-1 ಲಾನ್ಸರ್ ಅನ್ನ ಯಾಕೆ ಆರಿಸಿಕೊಳ್ಳುತ್ತಿದೆ ಅಂತ. ಸೊ ನೋಡಿ ಗೆಳೆಯರೆ, ಇದಕ್ಕೆ ಮುಖ್ಯವಾಗಿ 2 ದೊಡ್ಡ ಕಾರಣಗಳಿವೆ. ಮೊದಲನೆಯದಾಗಿ ಖರೀದಿ ಮತ್ತು ಬಾಡಿಗೆ. ಗೆಳೆಯರೆ, ರಷ್ಯಾ ನಮಗೆ ನೀಡ್ತಾ ಇದ್ದ ಆಫರ್ ಏನಂದ್ರೆ ನೀವು ಈ ವಿಮಾನವನ್ನು ಸಂಪೂರ್ಣ ಹಣ ಕೊಟ್ಟು ಖರೀದಿಸಬೇಕು ಅಂತ. ಆದ್ರೆ ಅಮೆರಿಕ ನಮಗೆ ಡಬಲ್ ಆಫರ್ ಅನ್ನ ಕೊಟ್ಟಿದೆ. ನಿಮ್ಗೆ ಬೇಕಿದ್ರೆ ಖರೀದಿಸಿ, ಇಲ್ಲಾಂದ್ರೆ ನಾವು ನಮ್ಮ ವಾಯುಸೇನೆಯಿಂದಲೇ ಈ ವಿಮಾನಗಳನ್ನ ತೆಗೆದು ನಿಮಗೆ ಬಾಡಿಗೆಗೆ ಅಂದ್ರೆ ಲೀಸ್ಗೆ ಕೊಡುತ್ತೇವೆ, ನೀವು ಅದನ್ನ ತಕ್ಷಣವೇ ಬಳಸಬಹುದು ಅಂತ ಅಮೆರಿಕ ಹೇಳಿದೆ. ಹಾಗೂ ಭಾರತ ಈ ಬಾಡಿಗೆ ಡೀಲ್ ಅನ್ನು ಕೂಡ ಒಪ್ಪಿಕೊಂಡಿದೆ. ಇತ್ತೀಚೆಗಷ್ಟೇ ನಾವು ಅಮೆರಿಕದಿಂದ ಏರ್ ರಿಫ್ಯೂಲಿಂಗ್ ಟ್ಯಾಂಕರ್ಗಳನ್ನ ಇದೇ ರೀತಿ ಬಾಡಿಗೆಗೆ ಪಡೆದು ನಮ್ಮ ವಾಯುಸೇನೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ನಾವು ಅದನ್ನ ಖರೀದಿಸುತ್ತಿಲ್ಲ, ಬದಲಾಗಿ ಬಾಡಿಗೆಗೆ ಪಡೆದು ನಮ್ಮ ಕೆಲಸ ಮುಗಿದ ಮೇಲೆ ವಾಪಸ್ ಕೊಡ್ತೇವೆ. ಸೊ ಈ ಲೀಸ್ ಮಾಡೆಲ್ನಿಂದ ನಮಗೆ ಆಗುವ ಲಾಭ ಏನಂದ್ರೆ ನಾವು B-1 ಲಾನ್ಸರ್ಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಂದೇ ಬಾರಿಗೆ ಸುರಿಯುವ ಅಗತ್ಯವಿಲ್ಲ. ಸ್ವಲ್ಪ ಬಾಡಿಗೆ ಹಣ ಕೊಟ್ಟು ನಾವು ಈ ಅತ್ಯಾಧುನಿಕ ವಿಮಾನವನ್ನ ಬಳಸಿಕೊಳ್ಳಬಹುದು. ಎರಡನೇ ಕಾರಣ ಇದರ ಸ್ಪೆಸಿಫಿಕೇಶನ್. ಗೆಳೆಯರೆ, B-1 ಲಾನ್ಸರ್ ಪ್ರತಿಯೊಂದು ವಿಚಾರದಲ್ಲೂ Tu-160ಗಿಂತ ಉತ್ತಮವಾಗಿದೆ. ಕಳೆದ 20 ವರ್ಷಗಳ ರೆಕಾರ್ಡ್ ತೆಗೆದು ನೋಡಿದ್ರೆ B-1 ಲಾನ್ಸರ್ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದೆ. ಹಾಗೂ ಇದು ಬ್ಯಾಟಲ್ ಟೆಸ್ಟೆಡ್ ವೆಪನ್. ಇಲ್ಲಿಯವರೆಗೆ ಇದು ಪಾಲ್ಗೊಂಡ ಯಾವುದೇ ಆಪರೇಷನ್ ಫೇಲ್ ಆಗಿಲ್ಲ, ಅಂದ್ರೆ 0 ಆಪರೇಷನ್ ಫೇಲ್ಯೂರ್. ಇದು ಪ್ರಪಂಚದ ಬೇರೆ ಬೇರೆ ವಾತಾವರಣದಲ್ಲಿ ಬೇರೆ ಬೇರೆ ಹವಾಮಾನದಲ್ಲಿ ಸಾವಿರಾರು ಟನ್ ಬಾಂಬ್ ಅನ್ನ ಯಶಸ್ವಿಯಾಗಿ ಕೆಳ ಹಾಕಿದೆ. ಆದ್ರೆ ಇಲ್ಲಿ Tu-160 ಕೇವಲ ಆನ್ ಪೇಪರ್ ಅಂದ್ರೆ ಕಾಗದದ ಮೇಲೆ ಮಾತ್ರ ತುಂಬಾ ಶಕ್ತಿಶಾಲಿ ಅಂತ ತೋರಿಸಲಾಗಿದೆ. ರಷ್ಯಾ ಇದನ್ನ ಯಾವತ್ತೂ ದೊಡ್ಡ ಮಟ್ಟದ ಯುದ್ಧಗಳಲ್ಲಿ ಬಳಸಿ ಪರೀಕ್ಷಿಸಿಲ್ಲ. ಕಳೆದ 4 ವರ್ಷಗಳಿಂದ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದ್ರು ಕ್ಯೂ ನಗರದ ಮೇಲೆ ಬಾಂಬ್ ಹಾಕುವುದಕ್ಕಾಗಿ ರಷ್ಯಾ ಈ ವಿಮಾನವನ್ನ ಬಳಸಿಲ್ಲ. ಅದಕ್ಕಾಗಿ ಕೇವಲ ಕಾಗದದ ಮೇಲಿರುವ ಇದರ ಸಾಮರ್ಥ್ಯವನ್ನ ನಂಬಲು ಭಾರತೀಯ ವಾಯುಸೇನೆಗೆ ಇಷ್ಟವಿರಲಿಲ್ಲ. ಮೂರನೆಯದಾಗಿ ರೆಡಾರ್ ಕ್ರಾಸ್ ಸೆಕ್ಷನ್. ಗೆಳೆಯರೆ, ಯುದ್ಧದ ಸಮಯದಲ್ಲಿ ಇದು ಬಹಳ ಮುಖ್ಯವಾದ ವಿಷಯ. ಬಾಂಬರ್ ವಿಮಾನಗಳು ಗಾತ್ರದಲ್ಲಿ ಬಹಳ ದೊಡ್ಡದಾಗಿರ್ತವೆ. ಹಾಗಾಗಿ ಶತ್ರುಗಳ ರೆಡಾರ್ಗೆ ಇವು ಸುಲಭವಾಗಿ ಸಿಕ್ಕಿಬಿಡುತ್ತವೆ. ಈ ರಷ್ಯಾದ Tu-160 ವಿನ್ಯಾಸ ಹೇಗಿದೆ ಅಂದ್ರೆ
ಅದರ ಅಂಚುಗಳು ಅಂದ್ರೆ ಎಡ್ಜಸ್ ತುಂಬಾ ಚೂಪಾಗಿವೆ ಮತ್ತು ಅಲ್ಲಲ್ಲಿ 90 ಡಿಗ್ರಿ ಕೋನಗಳಿವೆ. ಸೊ ಇದರಿಂದ ರೆಡಾರ್ ಕಿರಣಗಳು ಸುಲಭವಾಗಿ ರಿಫ್ಲೆಕ್ಟ್ ಆಗಿ ವಿಮಾನವು ಶತ್ರುಗಳ ರೆಡಾರ್ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆದ್ರೆ B1 ಲ್ಯಾನ್ಸರ್ ವಿನ್ಯಾಸ ತುಂಬಾ ಸ್ಮೂತ್ ಆಗಿದ್ದು ಇದರಲ್ಲಿ ರೆಡಾರ್ ಕಿರಣಗಳು ರಿಫ್ಲೆಕ್ಟ್ ಆಗದಂತೆ ಎಚ್ಚರ ವಹಿಸಲಾಗಿದೆ. ಅದೆಷ್ಟೇ ಅಡ್ವಾನ್ಸ್ಡ್ ರೆಡಾರ್ ಆಗಿದ್ರೂ B1 ಲ್ಯಾನ್ಸರ್ ಒಂದು ದೊಡ್ಡ ಬಾಂಬರ್ ವಿಮಾನದ ತರ ಕಾಣುವುದಿಲ್ಲ, ಬದಲಾಗಿ ಒಂದು ಸಣ್ಣ ಫೈಟರ್ ಜೆಟ್ ಅಂತೆ ಕಾಣ್ತದೆ. ಈ ಶತ್ರುಗಳು ತಮ್ಮ ಹತ್ತಿರ ಕೇವಲ ಒಂದು ಸಣ್ಣ ಯುದ್ಧ ವಿಮಾನ ಬರ್ತಾ ಇದೆ ಅಂತ ಅಂದುಕೊಂಡಿರುತ್ತಾರೆ, ಆದರೆ ವಾಸ್ತವದಲ್ಲಿ ಸಾವಿರಾರು ಟನ್ ಬಾಂಬ್ ತುಂಬಿದ ಭಾರಿ ವಿಮಾನ ಅವರ ಕಡೆಗೆ ಬರ್ತಾ ಇರ್ತದೆ. ಶತ್ರುಗಳಿಗೆ ಎಚ್ಚೆತ್ತುಕೊಳ್ಳುವುದಕ್ಕಾಗಿ ಇಲ್ಲಿ ಸಮಯವೇ ಸಿಗೋದಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ B1 ಲ್ಯಾನ್ಸರ್ ಭಾರತದ ಭದ್ರತಾ ನೀತಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಹಾಗೂ ನಮ್ಮ ವಾಯುಸೇನೆಯ ನಿಯಮ ಒಂದೇ, ನಾವು ಗುಣಮಟ್ಟದ ಅಂದ್ರೆ ಕ್ವಾಲಿಟಿ ಶಸ್ತ್ರಾಸ್ತ್ರಗಳನ್ನೇ ಖರೀದಿಸುತ್ತೇವೆ. ಇಲ್ಲಿ ಸ್ವಲ್ಪ ಹಣ ಹೆಚ್ಚಾದ್ರೂ ಪರವಾಗಿಲ್ಲ, ನಾವು ಬಳಸುವ ವಸ್ತು ಅತ್ಯುತ್ತಮವಾಗಿರಬೇಕು. ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಬಳಸುವುದಕ್ಕಾಗಿ ಭಾರತೀಯ ವಾಯುಸೇನೆ ಸಿದ್ಧವಿಲ್ಲ. ಗೆಳೆಯರೆ, ನಮ್ಮ ವೈಯಕ್ತಿಕ ಆಯ್ಕೆ ಏನೇ ಇರಬಹುದು, ಆದರೆ ವಾಯುಸೇನೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವುದು ನಮ್ಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಯಾಕಂದ್ರೆ ಕೊನೆಯಲ್ಲಿ ಯುದ್ಧ ಭೂಮಿಗೆ ಹೋಗಿ ಹೋರಾಡುವವರು ಅವರೇ, ಹಾಗೂ ನಾವು ಅವರ ಈ ನಿರ್ಧಾರವನ್ನು ಕೂಡ ಗೌರವಿಸಬೇಕು. ಸೊ ಗೆಳೆಯರೆ, ಭಾರತೀಯ ವಾಯುಸೇನೆಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ B1 ಲ್ಯಾನ್ಸರ್ಗೆ ಸಂಬಂಧಿಸಿದ ಇನ್ನಷ್ಟು ಹೊಸ ಅಪ್ಡೇಟ್ಗಳನ್ನು ನಾನು ಮುಂದಿನ ದಿನಗಳಲ್ಲಿ ತರುತ್ತಲೇ ಇರ್ತೇನೆ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.